ನಮಸ್ತೆ. ನಿಮಗೆಲ್ಲ 7 ಮಿನಿಟ್ಸ್ ಕ್ಲಾಸಸ್ಗೆ ಸ್ವಾಗತ. ಸೊ ಈ ಚಾನಲಲ್ಲಿ ನಾವು ಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕಾನ್ಸೆಪ್ಟ್ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಸಾರಿ, ಇವತ್ತು ಸ್ವಲ್ಪ ಹಿಕಪ್ ಪ್ರಾಬ್ಲಮ್ಸ್ ಇದೆ, ಕೈಂಡ್ಲಿ ಅಡ್ಜಸ್ಟ್. ಓಕೆ, ಬೆಳಗ್ಗೆಯಿಂದನೂ ಸ್ಟಾರ್ಟ್ ಆಗಿದೆ, ಇವಾಗಲೂ ನಡೀತಾ ಇದೆ, ಹಾಗಾಗಿ ವಿಡಿಯೋಸ್ ಲೇಟ್ ಆಯಿತು. ಇಲ್ಲಿ ನಾವು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡು ವಿಡಿಯೋಸ್ ಮಾಡ್ತಾ ಇರ್ತೀವಿ, ಕ್ಲಾಸಸ್ ಎಸ್ಪೆಷಲಿ for teaching jobs, mainly teaching jobs or any other government jobs based on computer science we are doing. Okay, ಈ ವಿಡಿಯೋಸು ಯೂನಿವರ್ಸಿಟಿ ಎಕ್ಸಾಮ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ, ಬಟ್ ಮೇನ್ಲಿ ಕಂಪ್ಯೂಟರ್ ಸೈನ್ಸ್ ಬೇಸ್ಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಈಗ ಸ್ಟಾರ್ಟ್ ಆಗಿರೋದು ಬೇಸಿಕಲಿ ಫಾರ್ ಕ್ರೈಸ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀನಿ. ಇದೇ ವಿಡಿಯೋ KCET ನೆಟ್ಗೂ ಹೆಲ್ಪ್ ಆಗುತ್ತೆ, MCA ದವ್ರಿಗೆ, BCA ದವ್ರಿಗೆ, BE ದವ್ರಿಗೆ, ಓಕೆ, ಯೂನಿವರ್ಸಿಟಿ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ಕ್ಷಮೆ ಇರಲಿ, ತುಂಬ ಹಿಕಪ್ಸ್ ಇದೆ. ಐ ಕಾಂಟ್ ಕಂಟ್ರೋಲ್ ಸಿನ್ಸ್ ಫ್ರಮ್ ದ ಮಾರ್ನಿಂಗ್, ಬಟ್ ಒನ್ಸ್ ಇಟ್ ಸ್ಟಾರ್ಟ್ಸ್ ಇಟ್ ವಿಲ್ ನಾಟ್ ಗೋ ಅವೇ ಈಸಿಲಿ. ಎವ್ರಿ ಟೈಮ್ ಇಟ್ ಹ್ಯಾಪನ್ಸ್ ಲೈಕ್ ದಟ್. ನಾಟ್ ಫ್ರೀಕ್ವೆಂಟ್ಲಿ ಇಟ್ ಕಮ್ಸ್, ಬಟ್ ವೆನ್ ಎವರ್ ಇಟ್ ಕಮ್ಸ್ ಇಟ್ ಲಾಸ್ಟ್ ಫಾರ್ ಅ ಕಂಪ್ಲೀಟ್ ಡೇ. ಪ್ಲೀಸ್ ಎಕ್ಸ್ಕ್ಯೂಸ್ ಮಿ ಫಾರ್ ದಟ್. ಇವತ್ತಿನ ಕ್ಲಾಸಲ್ಲಿ ನಾನು ಡೈರೆಕ್ಟಾಗಿ ಟಾಪಿಕ್ಕಿಗೆ ಬಂದುಬಿಡ್ತೀನಿ. ಶಾರ್ಟೆಸ್ಟ್ ಟೈಮ್ ರಿಮೈನಿಂಗ್ ಫಸ್ಟ್ ಅಂತ ಕರಿತೀವಿ. ಶಾರ್ಟೆಸ್ಟ್ ಟೈಮ್ ರಿಮೈನಿಂಗ್ ಫಸ್ಟ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮ್ಮ ಜೊತೆ ಶಾರ್ಟೆಸ್ಟ್ ಜಾಬ್ ಫಸ್ಟನ್ನು ಡಿಸ್ಕಷನ್ ಮಾಡಿದ್ನಿ. ಪ್ಲೀಸ್ ಆ ವಿಡಿಯೋನ ಒಂದ್ಸಲ ಕಂಪ್ಲೀಟಾಗಿ ನೋಡಿಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡಬೇಕು. ಆ ವಿಡಿಯೋ ಕೂಡ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಕೆಲವು KCET ಬಂದಿರೋ ಎಕ್ಸಾಂಪಲ್ಸ್ ಎಲ್ಲ ತೊಗೊಂಡಿದ್ದೆ ನಾನು. ಇವತ್ತಿನ ವಿಡಿಯೋ ಅದಕ್ಕಿಂತ ಇಂಪಾರ್ಟೆಂಟು. ಯು ಕ್ಯಾನ್ ಮಾರ್ಕ್ ದಿಸ್ ವಿಡಿಯೋ ಆರ್ ದಿಸ್ ಪ್ರಾಬ್ಲಮ್ ಈಸ್ ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಕೆಲವು ಗೇಟಲ್ಲಿ ಕೇಳಿರೋ ಕ್ವಶನ್ಗಳನ್ನು ಕೂಡ ನಿಮ್ಮ ಮುಂದೆ ತೊಗೊಂಡು ಬಂದು ಅದನ್ನೇ ಸಾಲ್ವ್ ಮಾಡ್ತೀನಿ. ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ನಾನು, ಯಾಕಂದರೆ ಎಲ್ಲ ರೀತಿ ಕವರ್ ಆಗಬೇಕು ಅಂತ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ವಾಟ್ ಈಸ್ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್. ಈ ಅಲ್ಗೋರಿದಮ್ಗೆ ನಾವು ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಶೆಡ್ಯೂಲಿಂಗ್ ಅಲ್ಗೋರಿದಮ್. ಇದಕ್ಕೆ ನಾವು ಶಾರ್ಟೆಸ್ಟ್ ಜಾಬ್ ವಿತ್ ಪ್ರೀಮಿಷನ್ ಅಂತ ಕೂಡ ಕರಿತೀವಿ. ಶಾರ್ಟೆಸ್ಟ್ ಟೈಮ್ ರಿಮೈನಿಂಗ್ ಫಸ್ಟ್ ಏನು ಅಲ್ಗೋರಿದಮ್ ಇದೆಯೋ ಇದಕ್ಕೆ ನಾವು ಶಾರ್ಟೆಸ್ಟ್ ಜಾಬ್ ವಿತ್ ಪ್ರೀಮಿಷನ್ ಅಂದರೆ CPU ಎಕ್ಸಿಕ್ಯೂಟ್ ಆಗ್ತಿರೋ ಪ್ರಾಸೆಸ್ಸು, IO ಆಪ್ರೇಷನ್ ಅಥವಾ ಇನ್ನೊಂದೇನೋ ಕೆಲಸ ಬಂದರೆ ಅಥವಾ ಕೆಲವು ಹೈಯರ್ ಪ್ರಿಯಾರಿಟಿ ಪ್ರಾಸೆಸ್ ಬಂದರೆ ಅದನ್ನು ರಿಮೂವ್ ಮಾಡಿ ನಾವು ಕ್ಯೂಗೆ ಕಳಿಸ್ಕೊಡ್ತೀವಿ. ಬಟ್ ಮೇನ್ ಅಡ್ವಾಂಟೇಜ್ ಪ್ರಿಮಿಟಿವ್ ಟೈಪ್ ಅಲ್ಗೋರಿದಮ್ದು ಏನಾಗುತ್ತೆ ಅಂದರೆ ಎಲ್ಲ ಪ್ರಾಸೆಸ್ಗೂ ಬೇಗನೆ CPU ಸಿಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ರೆಸ್ಪಾನ್ಸ್ ಟೈಮ್ ಅಂತ ಕರಿತೀವಿ. CPU ವಿಲ್ ರೆಸ್ಪಾಂಡ್ ವೆರಿ ಕ್ವಿಕ್ಲಿ ಫಾರ್ ಈಚ್ ಆ್ಯಂಡ್ ಎವ್ರಿ ಪ್ರಾಸೆಸ್. ದಟ್ ಈಸ್ ಅಡ್ವಾಂಟೇಜ್ ಆಫ್ ಪ್ರಿಮಿಟಿವ್ ಟೈಪ್ ಆಫ್ ಅಲ್ಗೋರಿದಮ್. ಓಕೆ, ಶಾರ್ಟೆಸ್ಟ್ ಟೈಮ್ ರಿಮೈನಿಂಗ್ ಫಸ್ಟ್ ಯಾವ ಟೈಪ್ ಅಲ್ಗೋರಿದಮ್ ಅಂತ ಕೇಳಿದರೆ ಅದು ಪ್ರಿಮಿಟಿವ್ ಟೈಪ್ ಆಫ್ ಅಲ್ಗೋರಿದಮ್. ಸೊ ಒಂದು ಪ್ರಾಸೆಸ್ CPUಗೆ ಬಂದಾದಮೇಲೆ ಕಂಪ್ಲೀಟ್ ಕೆಲಸ ಮುಗಿಸೋವರೆಗೂ CPU ಅಲ್ಲಿ ಇರೋದಿಲ್ಲ. ಸ್ವಲ್ಪ ಹೊತ್ತು ರನ್ ಆಗಿ ಮತ್ತೆ ಬೇರೆ ಪ್ರಾಸೆಸ್ CPUಗೆ ಬರುತ್ತೆ, ಇದು ರೆಡಿ ಕ್ಯೂಗೆ ವಾಪಸ್ ಹೋಗುತ್ತೆ. ದಿಸ್ ಈಸ್ ಹೌ ಇಟ್ ವರ್ಕ್ಸ್. ಐ ವಿಲ್ ಎಕ್ಸ್ಪ್ಲೇನ್ ಯು ವಿತ್ ದ ಬೆಸ್ಟ್ ಎಕ್ಸಾಂಪಲ್ ಸೊ ದ್ಯಾಟ್ ಯು ಕ್ಯಾನ್ ರೈಟ್ ಆನ್ಸರ್ಸ್ ಇನ್ ಎನಿ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಐ ಕ್ಯಾನ್ ಪ್ರಾಮಿಸ್. ಅದಕ್ಕೆ KCET ನೆಟ್ ಆದರೂ ಇರಲಿ, ಕ್ರೈಸ್ ಇನ್ಸ್ಟಿಟ್ಯೂಟ್ ಆದರೂ ಇರಲಿ, ಯೂನಿವರ್ಸಿಟಿ ಎಕ್ಸಾಮ್ಸ್ ಆದರೂ ಇರಲಿ, ಎಲ್ಲ ಎಕ್ಸಾಮಲ್ಲೂ ಇದಕ್ಕೆ ನೀವು 100% ಆನ್ಸರನ್ನು ಮಾಡ್ತೀರಿ. ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಪ್ರಾಕ್ಟೀಸ್ ಆದಮೇಲೆ ತುಂಬ ಈಸಿಲಿ ಮಾಡ್ತೀರಿ. ಇವತ್ತು ಬೇಸಿಕ್ ಲೆವೆಲಿಂದ ಹೇಳ್ತೀನಿ ನಾನು, ನೀವು ಪ್ರಾಕ್ಟೀಸ್ ಮಾಡಿದ ಮೇಲೆ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಸೊ ಪ್ರಾಸೆಸ್ಸನ್ನು ಕೊಟ್ಟಿದ್ದಾರೆ, P1, P2, P3, P4. ಅರೈವಲ್ ಟೈಮನ್ನು ತೊಗೊಂಡಿದ್ದೀನಿ 0, 1, 1, 3. ಬರ್ಸ್ಟ್ ಟೈಮ್ ತೊಗೊಂಡಿದ್ದೀನಿ. ಇವಾಗ ಈ ಅಲ್ಗೋರಿದಮ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಆಲ್ರೆಡಿ ಹೇಳಿರೋ ಹಾಗೆ, ಫಸ್ಟ್ ವಿ ಹ್ಯಾವ್ ಟು ಸ್ಟಾರ್ಟ್ ಡ್ರಾಯಿಂಗ್ ಗ್ಯಾಂಟ್ ಚಾರ್ಟ್. ಮೊದಲು ಗ್ಯಾಂಟ್ ಚಾರ್ಟನ್ನು ಡ್ರಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅಲ್ಲಿಗೆ ನಮಗೆ ಕಂಪ್ಲೀಷನ್ ಟೈಮು ಸಿಗುತ್ತೆ, ರೆಸ್ಪಾನ್ಸ್ ಟೈಮು ಸಿಗುತ್ತೆ, ಎಲ್ಲವೂ ಗ್ಯಾಂಟ್ ಚಾರ್ಟಲ್ಲೇ ಸಿಗುತ್ತೆ ನಮಗೆ. ಒಂದು ಸಲ ನೀವು ಗ್ಯಾಂಟ್ ಚಾರ್ಟನ್ನು ಕರೆಕ್ಟಾಗಿ ಡ್ರಾ ಮಾಡಿದ್ದೇ ಆದರೆ 100% ನಿಮ್ಮ ಆನ್ಸರ್ ಕರೆಕ್ಟೇ ಬರುತ್ತೆ. ಯಾಕೆಂದರೆ ಇನ್ನು ಮಿಕ್ಕಿದ ಕೆಲಸದಲ್ಲಿ ನಾವು ಬರೀ ಸಬ್ಸ್ಟಿಟ್ಯೂಟ್ ಮಾಡಬೇಕು ವ್ಯಾಲ್ಯೂಸನ್ನು ಫಾರ್ಮುಲಾದಲ್ಲಿ ಅಷ್ಟೇ. ವಿ ವಿಲ್ ಸ್ಟಾರ್ಟ್. ಸೊ ಯಾವಾಗ ಪ್ರಾಸೆಸನ್ನು ಗ್ಯಾಂಟ್ ಚಾರ್ಟಲ್ಲಿ ಡ್ರಾ ಮಾಡಲಿಕ್ಕೆ ಟ್ರೈ ಮಾಡ್ತೀವೋ ಆವಾಗ ನಾವು ಅರೈವಲ್ ಟೈಮ್ 0 ನೋಡಬೇಕು. ಫಸ್ಟ್ ಅರೈವಲ್ ಟೈಮ್ 0 ನೋಡಬೇಕು. 0 ಅರೈವಲ್ ಟೈಮಲ್ಲಿ ಯಾವೆಲ್ಲ ಪ್ರಾಸೆಸ್ಗಳು ಇದೆ ಅಂತ ನೋಡಬೇಕು. ಒಂದೇ ಪ್ರಾಸೆಸ್ಸು ಇರ್ಬೋದು, ಮಲ್ಟಿಪಲ್ ಪ್ರಾಸೆಸ್ಸು ಇರ್ಬೋದು. ಲಾಸ್ಟ್ ಕ್ಲಾಸಲ್ಲೂ ಇದನ್ನು ನಾನು ಮೆನ್ಷನ್ ಮಾಡಿದ್ದೆ. 0th ಅರೈವಲ್ ಟೈಮಲ್ಲಿ P1
ಅರೈವ್ ಆಗಿದೆ. ಇಲ್ಲಿ ಮೇಲೆ ಬರ್ಕೊಳ್ತೀನಿ ನಾನು ಒಂದು ಎಕ್ಸ್ಟ್ರಾ P1 ಅಂತ. ಸೊ ಇದನ್ನು ನೀವು ರೆಡಿ ಕ್ಯೂ ಅಂತ ಅಂದ್ಕೊಳ್ಳಿ. ಈಗ ಈ ಗ್ಯಾನ್ ಚಾರ್ಟಲ್ಲಿ ಬರುತ್ತೆ ಅಂದರೆ ಎಕ್ಸಿಕ್ಯೂಟ್ ಆಗ್ತಿರೋದು ಗ್ಯಾನ್ ಚಾರ್ಟಲ್ಲಿ ಅಂತ ಅಂದ್ಕೊಳ್ಳಿ. P1 ಮಾತ್ರ ಬಂದಿದೆ, ಹಾಗಾಗಿ 0th ಟೈಮಲ್ಲಿ ಈ ಗ್ಯಾನ್ ಚಾರ್ಟಲ್ಲಿ P1 ಬರಿತೀನಿ. ಬಟ್ ಇಲ್ಲಿ ಒಂದು ವಿಷಯ ನೆನಪಿಟ್ಕೊಳ್ಬೇಕು, P1 ಅರೈವ್ ಆಗಿದೆ, ಅದು ಬರ್ಸ್ಟ್ ಟೈಮ್ 5 ಇದೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ 5 ಯೂನಿಟ್ಸನ್ನು ರನ್ ಮಾಡಬಾರ್ದು. ಓಕೆ, ನೀವು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಒಂದೊಂದೇ ಯೂನಿಟನ್ನು ಪ್ರಾಕ್ಟೀಸ್ ಮಾಡಬೇಕು, ಎಸ್ಪೆಷಲಿ ಪ್ರಿಮಿಟಿವ್ ಟೈಪ್ ಅಲ್ಗೋರಿದಮ್ ಇದ್ದರೆ. ಈಗ ನೋಡಿ, P1 ನಾನು ಫಸ್ಟಿಗೆ 1 ಯೂನಿಟ್ ಮಾತ್ರ ರನ್ ಮಾಡ್ತೀನಿ. ಓಕೆ, 1 ಯೂನಿಟ್. ಸೊ 1 ಯೂನಿಟ್ ಮಾತ್ರ ರನ್ ಮಾಡ್ತೀನಿ. ಸಾರಿ, ನಾಟ್ ವರ್ಕಿಂಗ್ ಪ್ರಾಪರ್ಲಿ. ಲೆಟ್ಸ್ ಸೇ ಇಟ್ 1 ಯೂನಿಟ್. ಆದರೆ ಒಂದು ಯೂನಿಟ್ ರನ್ ಆದ ತಕ್ಷಣ, ಎಸ್ಪೆಷಲಿ ಈ ಟೈಪ್ ಅಲ್ಗೋರಿದಮ್ ಇದ್ದರೆ, ಆ 0 to 1 ಗ್ಯಾಪಲ್ಲಿ ಅಥವಾ ಟೈಮ್ 1 ಅರೈವಲ್ ಟೈಮ್ 1ಅಲ್ಲಿ ಯಾವುದಾದ್ರೂ ಪ್ರಾಸೆಸ್ಗಳು ಬಂದಿದೆಯಾ ಅಂತ ನೋಡಬೇಕು. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಏನು ಅಂದರೆ, ಅಗೇನ್ ಕ್ರೈಟೇರಿಯಾ ಈಸ್ ಬರ್ಸ್ಟ್ ಟೈಮ್. ದಿಸ್ ಈಸ್ ಅಲ್ಟಿಮೇಟ್ ಥಿಂಗ್ ಇನ್ ದಿಸ್ ಪ್ರಾಬ್ಲಮ್. ಓಕೆ, ಸೊ P1 0 ಬಂದಿತ್ತು, 1 ಯೂನಿಟ್ ರನ್ ಮಾಡಿದ್ದೀನಿ. ಸೊ ಈ 1 ಟೈಮಲ್ಲಿ ಬೇರೆ ಯಾವುದೆಲ್ಲ ಪ್ರಾಸೆಸ್ ಬಂದಿದೆಯಾ ನೋಡಬೇಕು. ಅರೈವಲ್ ಟೈಮ್ 1ನಲ್ಲಿ P2 ಬಂದಿದೆ, ಅದೇ ಥರ ಅರೈವಲ್ ಟೈಮ್ 1ನಲ್ಲಿ P3 ಕೂಡ ಬಂದಿದೆ. ಹಾಗಾದರೆ ರೆಡಿ ಕ್ಯೂವಲ್ಲಿ ಯಾವೆಲ್ಲ ಪ್ರಾಸೆಸ್ಗಳನ್ನು ಬರ್ಕೊಳ್ಬೇಕು ಅಂದರೆ P2 ಬಂದಿದೆ, ಅದೇ ರೀತಿ P3 ಕೂಡ ರೆಡಿ ಕ್ಯೂವಲ್ಲಿ ವೇಟ್ ಮಾಡ್ತಾಯಿದೆ. ಈಗ P1 ಕಂಟಿನ್ಯೂ ಮಾಡಬಾರ್ದು, ಮೊದಲು ಬರ್ಸ್ಟ್ ಟೈಮನ್ನು ನೋಡಬೇಕು. ಯಾವ್ಗಳ ಪ್ರೋಸೆಸ್ ಬರ್ಸ್ಟ್ ಟೈಮ್ ನೋಡಬೇಕು ಅಂತ ಕೇಳಿದರೆ P1, P2, P3 ಈ 3 ಪ್ರಾಸೆಸ್ಗಳ ಬರ್ಸ್ಟ್ ಟೈಮ್ ನೋಡಬೇಕು. ಸೊ P1 ಬರ್ಸ್ಟ್ ಟೈಮ್ ಏನಿದೆ, 5 ಇತ್ತು. 5ಅಲ್ಲಿ 0 to 1 ನಾನು ರನ್ ಮಾಡಿದ ಮೇಲೆ 5ಇಂದ ಡಿಡಕ್ಟಾಗಿ ಉಳ್ಕೊಂಡಿರೋದು 4 ಮಾತ್ರ. ಈ ರೀತಿ ಬರ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ಈಗ ಉಳಿದಿರೋದು 4 ಯೂನಿಟ್ ಮಾತ್ರ P1ಗೆ. P2 ಮತ್ತು P3ಗೆ ನೋಡೋದಾದರೆ P2 3 ಯೂನಿಟ್ಸ್ ಇದೆ, P3 2 ಯೂನಿಟ್ಸ್ ಇದೆ. ಈ ಮೂರಲ್ಲಿ P1, P2, P3 ಈ ಮೂರಲ್ಲಿ ಯಾವುದು ಶಾರ್ಟೆಸ್ಟ್ ಟೈಮ್ ಇದೆಯೋ ನೋಡಬೇಕು. ಸೊ ಇಲ್ಲಿ ಬರ್ಸ್ಟ್ ಟೈಮ್ ಶಾರ್ಟೆಸ್ಟ್ ಇರೋದು P3, ಹಾಗಾಗಿ P3ನ ರೆಡಿ ಕ್ಯೂಗೆ ಗ್ಯಾನ್ ಚಾರ್ಟ್ ಬರೀಬೇಕು. ಈಗಲೂ ಕಂಪ್ಲೀಟಾಗಿ ರನ್ ಮಾಡಿದ್ರೆ ನಡೆಯುತ್ತೆ ಕೆಲವು ಸಲ, ಬಟ್ ಐ ಡೋಂಟ್ ಸಜೆಸ್ಟ್ ಯು ಟು ರನ್ ಕಂಪ್ಲೀಟ್ಲಿ. ಒಂದೊಂದೇ ಯೂನಿಟನ್ನು ಬರೀಬೇಕು. ಓಕೆ, ಒಂದೊಂದೇ ಯೂನಿಟನ್ನು ಬರೆಯೋದು ಪ್ರಾಕ್ಟೀಸ್ ಮಾಡಿ, ಇಲ್ಲಾಂದರೆ ಗ್ಯಾರಂಟಿ ಪ್ರಾಬ್ಲಮ್ ತಪ್ಪಾಗೋ ಚಾನ್ಸ್ ಇರುತ್ತೆ. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಅನ್ನಿಸ್ತಾ ಹೋಗುತ್ತೆ. ಇದು ಅರ್ಥ ಆಗಲಿಲ್ಲ ಅಂದರೆ ಒಂದ್ಸಲ ವಿಡಿಯೋನ ರಿವೈಂಡ್ ಮಾಡಿ ನೋಡಿ, 100% ಅರ್ಥ ಆಗುತ್ತೆ. ಸೊ ಈಗ ಗ್ಯಾನ್ ಚಾರ್ಟಲ್ಲಿ P3 1 ಯೂನಿಟನ್ನು ರನ್ ಮಾಡ್ತೀನಿ ನಾನು. ಆ್ಯಟ್ ಟೈಮ್ 1 P2, P3 ಬಂದಿತ್ತು. P3ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಬೇಸ್ಡ್ ಆನ್ ಬರ್ಸ್ಟ್ ಟೈಮ್. 1 ಯೂನಿಟ್ ಅಂದರೆ ಇಲ್ಲಿ 1 ಇದೆ, ಇಲ್ಲಿ 2 ಬರುತ್ತೆ. ಸೊ P3ಯಲ್ಲಿ 1 ಯೂನಿಟನ್ನು ರನ್ ಮಾಡಿದರೆ 2ಅಲ್ಲಿ 1 ಡಿಡಕ್ಟ್ ಆಯಿತು, 1 ಉಳಿತು. ಅಗೇನ್ ಮತ್ತೆ ವಾಪಸ್ಸು ಅರೈವಲ್ ಟೈಮನ್ನು ನೋಡಬೇಕು. P3 ಅರೈವಲ್ ಟೈಮ್ 1 ಇತ್ತು. ಈ 1 ಅನ್ನೋ ಟೈಮಲ್ಲಿ ಯಾವೆಲ್ಲ ಪ್ರಾಸೆಸ್ಗಳಿತ್ತು, ಸೇಮ್ ಪ್ರಾಸೆಸ್. P1 ಆಲ್ರೆಡಿ ಇತ್ತು, P2 ಇತ್ತು, P3 ಇತ್ತು. ಮತ್ತು ಈ ಮೂರಲ್ಲಿ ಬರ್ಸ್ಟ್ ಟೈಮ್ ಕಡಿಮೆ ಯಾವುದು, ಅಗೇನ್ P3. ಸೊ ಇದನ್ನ ತೆಗೆದು ಇಲ್ಲಿ ಬರಿತೀನಿ ನೋಡಿ, P3 1 ಯೂನಿಟ್ ರನ್ ಮಾಡ್ತೀನಿ. ಸೊ 2 ಇರೋದು ಏನಾಗುತ್ತೆ, ಈಗ 3 ಆಗುತ್ತೆ. ಸೊ ಇದು 1 ಹೋಗಿ ಇದು ಏನೋ ಉಳ್ಕೊಳ್ತು, 0 ಆಯಿತು. ಇದನ್ನು ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ, 0 ಅಂದರೆ P3 ಪ್ರಾಸೆಸ್ ಕಂಪ್ಲೀಟ್ ಆಯಿತು. ಸೊ ಇದು ರೆಡಿ ಕ್ಯೂ ಮತ್ತು CPU ಇಂದ ಹೊರಗಡೆ ಹೋಯಿತು. ಇನ್ನು ಇಲ್ಲಿ ಮತ್ತೆ ಟೈಮ್ ನೋಡಬೇಕು. 0, 1, 2, 3. 0 to 3ಅಲ್ಲಿ ಮತ್ತೆ ಯಾವುದಾದ್ರೂ ಪ್ರಾಸೆಸ್ ಅರೈವ್ ಆಗಿದೆಯಾ ಅಂತ ನೋಡಬೇಕು. ನಮಗೆ ಗೊತ್ತಾಗುತ್ತೆ. ಇಲ್ಲಿ 2 ಟೈಮಲ್ಲಿ ಯಾವುದು ಅರೈವ್ ಆಗಿರಲಿಲ್ಲ. ಆ್ಯಟ್ ಟೈಮ್ 2 ಯಾವುದೇ ಪ್ರಾಸೆಸ್ ಇರಲಿಲ್ಲ. ಬಟ್ ಟೈಮ್ 3ಗೆ ಇನ್ನೊಂದು ಪ್ರಾಸೆಸ್ ಬಂದಿದೆ, ದಟ್ ಈಸ್ ಕಾಲ್ಡ್ P4. ಈ ಎರಡನೇ ಎಕ್ಸಾಂಪಲ್ ಕೂಡ ತೊಗೊಂಡಿದ್ದೀನಿ, ಅದು ಇದಕ್ಕಿಂತ ಇಂಪಾರ್ಟೆಂಟು. ಅದು ನಿಮ್ಗೆ ಅರ್ಥ ಆದರೆ ನೀವು ಎಕ್ಸಾಮಲ್ಲಿ ಎಂಥ ಪ್ರಾಬ್ಲಮ್ ಬೇಕಾದರೂ ಮಾಡ್ಬೋದು. ಓಕೆ, ದೆನ್ ಈಗ ರೆಡಿ ಕ್ಯೂವಲ್ಲಿರೋ ಪ್ರಾಸೆಸ್ಗಳನ್ನು ನೋಡಬೇಕು. P1, P2, P4. P1, P2, P4ಅಲ್ಲಿ ಬರ್ಸ್ಟ್ ಟೈಮ್ ನೋಡಬೇಕು, ಯಾವುದು ಕಡಿಮೆ ಇದೆ ಅಂತ. P1 4 ಇದೆ, P2 3 ಇದೆ, P4 ಕೂಡ 4 ಇದೆ. ಸೊ ಆಬ್ವಿಯಸ್ಲಿ ಸ್ಮಾಲೆಸ್ಟ್ ಬರ್ಸ್ಟ್ ಟೈಮ್ ಇರೋದು ಯಾವುದು ಇಲ್ಲಿ, P2. ಸೊ ಹಾಗಾಗಿ P2 ಸೆಲೆಕ್ಟ್ ಮಾಡಬೇಕು. P2 ಸೆಲೆಕ್ಟ್ ಮಾಡಬೇಕು. ಸೊ P2 ಸೆಲೆಕ್ಟ್ ಮಾಡಿ ನೀವು ಕಂಪ್ಲೀಟ್ ಮಾಡಿದ್ರು ನಡೆಯುತ್ತೆ. ಇಲ್ಲಿ 3 6 ಬರಿಬೋದು, ಬಟ್
ಕೆಲವು ಸಲ ಕೆಲವು ಎಕ್ಸಾಂಪಲ್ಲಿ ಅದು ವರ್ಕ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನೋಡಿ 4 ಇದೆ, 3 ಇದೆ, 4 ಇದೆ. ಸೊ 3ನೇ ಸ್ಮಾಲೆಸ್ಟು. ಇದರಲ್ಲಿ ಒಂದು ಡಿಟೆಕ್ಟ್ ಆದ ಮುಂದೆ 2 ಬರುತ್ತೆ, ಆಮೇಲೆ 1 ಬರುತ್ತೆ. ಇದು ಕಂಪ್ಲೀಟ್ ಮಾಡಬಹುದು, ಬಟ್ ಐ ಡೋಂಟ್ ಸಜೆಸ್ಟ್. ಲೆಟಸ್ ರೈಟ್ 1 ಯೂನಿಟ್. ಸೊ P2 1 ಯೂನಿಟ್ ರನ್ ಮಾಡ್ತೀನಿ. 3 ಇರೋದು 4 ಆಯಿತು, ಇದು 3 ಇರೋದು 2 ಆಯಿತು. ದೆನ್ ಅಗೇನ್ ಮತ್ತೆ ನೋಡಬೇಕು P1 P2 P4ಅಲ್ಲಿ ಯಾವುದು ಸ್ಮಾಲೆಸ್ಟ್ ಇದೆ. 4 2 4 ಅಂತ ಇದೆ. ಸ್ಮಾಲೆಸ್ಟ್ ಅಗೇನ್ P2 ಆಗುತ್ತೆ. ಮತ್ತೆ P2 ಬರೀತೀನಿ. ಸೊ 1 ಯೂನಿಟನ್ನ ರನ್ ಮಾಡಿ 4 ಇರೋದು 5 ಆಯಿತು, ಈ 2 ಇರೋದು 1 ಆಯಿತು. ಓಕೆ, ಮತ್ತೆ ಎಲ್ಲವೂ ನೋಡಬೇಕು. P2 ಇಲ್ಲಿದೆ ನೋಡಿ, ರೆಡಿ ಕ್ಯೂವಲ್ಲಿ P1 P2 P4 ಯಾವುದು ಸ್ಮಾಲ್ ಇದೆ, P2 ಅಗೇನ್. ಸೊ P2 ಸೆಲೆಕ್ಟ್ ಮಾಡಬೇಕು. ಸೊ ಗ್ಯಾನ್ ಚಾರ್ಟಲ್ಲಿ 1 ಯೂನಿಟನ್ನು ರನ್ ಮಾಡಬೇಕು. 5 ಇರೋದು 6 ಆಯಿತು, ಈ 1 ಇರೋದು 0 ಆಯಿತು. 0 ಆದರೆ ಅದು ರೆಡಿ ಕ್ಯೂವಿಂದ ಮತ್ತು ಸಿ ಪಿ ಯುಯಿಂದ ಹೊರಗಡೆ ಹೋಗಿದೆ. ರೆಡಿ ಕ್ಯೂವಿಂದ ಆಲ್ರೆಡಿ ಹೋಗಿ ಸಿ ಪಿ ಯುಗೆ ಹೋಗಿತ್ತು, ಸಿ ಪಿ ಯುಯಿಂದ ಕೂಡ ಹೊರಗಡೆ ಹೋಯಿತು, ಟರ್ಮಿನೇಟ್ ಆಯಿತು ಅಂತ ಹೇಳ್ಬೋದು. ಸೊ P2 ಏನಾಯಿತು, ಟರ್ಮಿನೇಟ್ ಆಯಿತು. ಇನ್ನು ಉಳ್ಕೊಂಡಿರೋದು 2 ಪ್ರಾಸೆಸ್ಸು, P1 ಮತ್ತು P4. P1ದ ಟೈಮ್ ನೋಡಿದರೆ 4 ಯೂನಿಟ್ ಇದೆ, P4ದ ಟೈಮ್ ಕೂಡ 4 ಯೂನಿಟ್ ಇದೆ. ನಿನ್ನೆ ಹೇಳಿರೋ ಹಾಗೆ ಒಂದು ವೇಳೆ ಬರ್ಸ್ ಟೈಮ್ ಸೇಮ್ ಇದ್ದರೆ ನೀವು ಅರೈವಲ್ ಟೈಮನ್ನು ನೋಡಬೇಕು. ಯಾವುದು ಬೇಗ ಅರೈವ್ ಆಗಿತ್ತೋ ಆ ಪ್ರೊಸೆಸನ್ನು ಸೆಲೆಕ್ಟ್ ಮಾಡಬೇಕು. ಸೊ ಆಬ್ವಿಯಸ್ಲಿ ಅಗೇನ್ ಐ ಹ್ಯಾವ್ ಟು ಸೆಲೆಕ್ಟ್ ಫ್ರಮ್ P1. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಿಲ್ಲಿ. P1 ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ P1 ಬಂದಿದೆ. ಈಗ ಡೈರೆಕ್ಟ್ಲಿ P1 4 ಯೂನಿಟ್ ರನ್ ಮಾಡಿದ್ರು ನಡೆಯುತ್ತೆ. ಯಾಕೆ ಅಂದರೆ ಒಂದೊಂದು ಯೂನಿಟ್ ಮಾಡಿ ತೋರಿಸ್ತೀನಿ, ಡೈರೆಕ್ಟ್ ಮಾಡಿದ್ರು ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ. ನೀವು ಸದ್ಯಕ್ಕೆ ಡೈರೆಕ್ಟ್ ಮಾಡೋದು ಬೇಡ, ಒಂದು 5-6 ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಮಾಡಬೇಕು ಅಂತ. P1 ಇದೆ. ಸೊ 1 ಯೂನಿಟ್ ರನ್ ಮಾಡ್ತೀನಿ ನಾನು. 1 ಯೂನಿಟ್ ರನ್ ಮಾಡಿದ್ರೆ ಇದು 7 ಆಯಿತು. ಸೊ ಇದು 4 ಇದ್ದಿದ್ದು 3 ಆಯಿತು. ಓಕೆ, ದೆನ್ ಮತ್ತೆ ಈ P1 ಮತ್ತು P4ಅಲ್ಲಿ ಸ್ಮಾಲೆಸ್ಟ್ ಯಾವುದು ಅಂತ ನೋಡಿದರೆ ಬರ್ಸ್ಟ್ ಟೈಮ್ 3. ಸೊ ಹಾಗಾಗಿ P1 ಸೆಲೆಕ್ಟ್ ಮಾಡೋದು. ಸೊ 1 ಯೂನಿಟನ್ನು ರನ್ ಮಾಡಿದರೆ ಇದು 8 ಆಯಿತು. ದೆನ್ ಅಗೇನ್ ಮತ್ತೆ 3 ಇರೋದು ಏನಾಯ್ತು, ಈಗ 2 ಆಯಿತು. P1 ಸೆಲೆಕ್ಟ್ ಮಾಡ್ತೀನಿ. 1 ಯೂನಿಟ್ ರನ್ ಮಾಡಿದರೆ ಇದು 9 ಆಯಿತು. ಓಕೆ, ಅಗೇನ್ ಸ್ಮಾಲೆಸ್ಟ್ ಯಾವುದು ಅಂತ ಕೇಳಿದರೆ P1. ಸೊ ಅಗೇನ್ ಇದು 1 ಆಯಿತು, ಇಲ್ಲಿ P1 ಬರಿತೀನಿ, ಇದು 10 ಆಯಿತು. ಓಕೆ, ಸೊ ಟೋಟಲಿ ಈ ಪ್ರಾಸೆಸ್ಸು ಇಲ್ಲಿಗೆ ಮುಗೀತು. ಇದು 0 ಆಯಿತು. ಅಂದರೆ ಇಲ್ಲಿ 6 ಇತ್ತು, 6ಗೆ P2 ಕಂಪ್ಲೀಟ್ ಆಗಿತ್ತು. P1 1 ಯೂನಿಟ್, ಇಲ್ಲಿ 1 ಯೂನಿಟ್, 6 to 7 1 ಯೂನಿಟ್, 7 to 8 1 ಯೂನಿಟ್, 8 to 9 1 ಯೂನಿಟ್, 9 to 10 1 ಯೂನಿಟ್, 1 2 3 4 ಕಂಪ್ಲೀಟ್ ಆಯಿತು. ಇದು 0 ಆಯಿತು. ಅರ್ಥ ಆಯಿತು. ಈಗ P1 ಮುಗಿದೇ ಹೋಯಿತು. ಇದು ಪ್ರಾಸೆಸ್ಸಿಂದ ಸಿ ಪಿ ಯುಯಿಂದ ರೆಡಿ ಕ್ಯೂವಿಂದ ಆಚೆ ಹೋಯಿತು, ಉಳ್ಕೊಂಡಿರೋದು P4 ಮಾತ್ರ. ಒಂದು ವೇಳೆ P4 ಕೊನೆಯಲ್ಲಿ ಉಳಿದಿರೋ ಪ್ರಾಸೆಸನ್ನು ಕಂಪ್ಲೀಟಾಗಿ ನಾವು ರನ್ ಮಾಡ್ಬೋದು. ಸೊ ಹಾಗಾಗಿ 10 ಇದೆ, 10 + 4 ಅಂತ ಬರೆದ್ರೆ ಡೈರೆಕ್ಟ್ಲಿ ಯು ವಿಲ್ ಬಿ ಹ್ಯಾವಿಂಗ್ P4. ಸೊ ಗ್ಯಾನ್ ಚಾರ್ಟ್ ಈಸ್ ಕಂಪ್ಲೀಟ್ಲಿ ರೆಡಿ. ಓಕೆ, ಸ್ವಲ್ಪ ಕನ್ಫ್ಯೂಷನ್ ಆದರೆ ರಿವೈಂಡ್ ಮಾಡಿ ನೋಡಿ. 2ನೇ ಪ್ರಾಬ್ಲಮ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದಕ್ಕಿಂತ ಸಿಂಪಲ್ಲಾಗಿ ಅದನ್ನು ನಾನು ನಿಮಗೆ ಹೇಳ್ತೇನೆ. ಓಕೆ, ಡೋಂಟ್ ವರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಸ್ವಲ್ಪ ಈ ಕಡೆ ಡ್ರ್ಯಾಗ್ ಮಾಡ್ಕೊಳ್ತೀನಿ. ಓಕೆ, ದೆನ್ ಕಂಪ್ಲೀಷನ್ ಟೈಮ್, ರೈಟ್ ಸೈಡ್ ವ್ಯಾಲ್ಯೂ ಕಂಪ್ಲೀಷನ್ ಟೈಮ್ ಯಾವಾಗಲೂ, ಲೆಫ್ಟ್ ಸೈಡ್ ರೆಸ್ಪಾನ್ಸ್ ಟೈಮ್ ಸಿಗುತ್ತೆ. ಸೊ ರೈಟ್ ಸೈಡ್ P1 ಯಾವಾಗ ಕಂಪ್ಲೀಟ್ ಆಗಿದೆ ಅಂತ ನೋಡಬೇಕು. ಇಲ್ಲಿ 1 ಇದೆ, ಇಲ್ಲಿ 7 ಇದೆ, ಇಲ್ಲಿ 8 ಇದೆ, ಲಾಸ್ಟಿಗೆ ನೋಡಬೇಕು. P1 ಈಸ್ ಕಂಪ್ಲೀಟೆಡ್ ಆ್ಯಟ್ ಟೈಮ್ 10. ಸೊ ಹಾಗಾಗಿ P1 ಕಂಪ್ಲೀಷನ್ ಟೈಮ್ ಏನಿದೆ 10 ಇದೆ. P2 ಯಾವಾಗ ಕಂಪ್ಲೀಟ್ ಆಯಿತು ಅಂತ ನೋಡಬೇಕು. 6ಗೆ ಕಂಪ್ಲೀಟ್ ಆಗಿದೆ. P3 ಯಾವಾಗ ಕಂಪ್ಲೀಟ್ ಆಗಿದೆ ಅಂತ ನೋಡೋದಾದರೆ ಇಲ್ಲಿ ನೋಡಿ, 3ಗೆ ಕಂಪ್ಲೀಟ್ ಆಗಿದೆ. P3 ಕಂಪ್ಲೀಟ್ ಆಗಿರೋದು ಆ್ಯಟ್ ಟೈಮ್ 3 ಯೂನಿಟ್. P4 ನೋಡೋದಾದರೆ ಲಾಸ್ಟಿಗೆ ದಿಸ್ ಈಸ್ ನಾಟ್ 4, ದಿಸ್ ಈಸ್ 14. ಇಟ್ ಈಸ್ ಸಪೋಸ್ ಟು ಬಿ 14. ಇದು 14 ಆಗಬೇಕು. ಓಕೆ, ಹಾಗಾದರೆ P4 ಕಂಪ್ಲೀಟ್ ಆಗಿರೋದು 14 ಆ್ಯಟ್ ಟೈಮ್ 14. ಓಕೆ, ಸೊ ದೆನ್ ಕಂಪ್ಲೀಷನ್ ಟೈಮ್ ಮುಗೀತು. ಟರ್ನ್ ಅರೌಂಡ್ ಟೈಮ್ ಫಾರ್ಮುಲಾ ನಿಮ್ಗೆ ಗೊತ್ತೇ ಇದೆ. ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ is 10, arrival time is 0, so you will get 10 here. 6 minus 1, you will get 5 here. 3 minus 1, you will get 2 here. 14 minus 3, you will get 11 here. Okay, problem solve ಆಯಿತು.
ಓಕೆ, ಇನ್ನು ವೇಟಿಂಗ್ ಟೈಮ್ ಫಾರ್ಮುಲಾ ಏನಿದೆ, ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. 10 ಮೈನಸ್ ಇಲ್ಲಿ ಬರ್ಸ್ಟ್ ಟೈಮನ್ನು ಪ್ರಾಬ್ಲಮಲ್ಲಿ ಕೊಟ್ಟಿರೋ ಬರ್ಸ್ಟ್ ಟೈಮನ್ನೇ ಸೆಲೆಕ್ಟ್ ಮಾಡಬೇಕು. ನೀವು ರನ್ ಮಾಡಿದ ಮೇಲೆ ಉಳಿದಿರೋ ಟೈಮ್ ಉಳಿದಿರಲ್ಲ, 0 ಆಗಿರುತ್ತೆ. ಅದು ಪ್ರಾಬ್ಲಮ್ಲಿ ಕೊಟ್ಟಿರೋದು 5. 10 ಮೈನಸ್ 5 ಯು ವಿಲ್ ಗೆಟ್ 5. 5 ಮೈನಸ್ 3 ಯು ವಿಲ್ ಗೆಟ್ 2. 2 ಮೈನಸ್ 2 ಯು ವಿಲ್ ಗೆಟ್ 0. ಓಕೆ, ದೆನ್ 11 ಮೈನಸ್ 4. ಓಕೆ, ಸಾರಿ, ಓಕೆ, 10 ಈ ಕಡೆ 7. ದಿಸ್ ಈಸ್ ದ ಟೋಟಲ್ ಕ್ಯಾಲ್ಕುಲೇಷನ್ ವಾಟ್ ಯು ಕ್ಯಾನ್ ಡೂ. ದೆನ್ ಟೋಟಲ್ ಟರ್ನ್ ಅರೌಂಡ್ ಟೈಮನ್ನು ಕ್ಯಾಲ್ಕುಲೇಟ್ ಮಾಡಿದರೆ 11, 13, 18, 28. ಸೊ ದಿಸ್ ಈಸ್ 28. 7 ಪ್ಲಸ್ 2 9 ಪ್ಲಸ್ 5 14. ಓಕೆ, ದೆನ್ divided by total number of processes 4 divided by total number of processes 4. 4 ones are 4 sevens are 4 ones are 4 threes are 2 ಉಳಿತು 5 3.5. ಓಕೆ, ಎವರೇಜ್ ಟರ್ನ್ ಅರೌಂಡ್ ಟೈಮ್ ಸಿಕ್ಕಿದ್ದು, ಎವರೇಜ್ ಟರ್ನ್ ಅರೌಂಡ್ ಟೈಮ್ ಈಕ್ವಲ್ ಟು we have got 7. average waiting time we have got, that is 3.5. ಯೂಶಲಿ ನಿಮಗೆ ಎವರೇಜ್ ಟರ್ನ್ ಅರೌಂಡ್ ಟೈಮ್ ಮತ್ತು ಎವರೇಜ್ ವೇಟಿಂಗ್ ಟೈಮನ್ನು ಕೇಳ್ತಾರೆ. ಕೊನೆಯದಾಗಿ ಒಂದು ಕ್ಯಾಲ್ಕುಲೇಷನ್ ಮಾಡೋಣ, ದಟ್ ಈಸ್ ಕಾಲ್ಡ್ ರೆಸ್ಪಾನ್ಸ್ ಟೈಮ್. ಈ ಪ್ರಿಮಿಟಿವ್ ಟೈಪ್ ಅಲ್ಗೋರಿದಮಲ್ಲಿ ರೆಸ್ಪಾನ್ಸ್ ಟೈಮನ್ನು ಕೂಡ ಕೇಳ್ತಾರೆ. ಇಲ್ಲಿ ಬೇರೆ ಬರುತ್ತೆ, ಇದು ನಾನ್ ಪ್ರಿಮಿಟಿವ್ ಅಲ್ಲಿ ವೇಟಿಂಗ್ ಟೈಮ್ ಏನಿರುತ್ತೋ ಅದೇ ಬರುತ್ತೆ, ಇಲ್ಲಿ ಬೇರೆ ಆಗುತ್ತೆ. ರೆಸ್ಪಾನ್ಸ್ ಟೈಮ್ ಫಾರ್ಮುಲಾ ಕೂಡ ಬರೆದು ಬಿಡ್ತೀನಿ ನೋಡಿ. ರೆಸ್ಪಾನ್ಸ್ ಟೈಮ್ ಈಕ್ವಲ್ ಟು, ಓಕೆ, ಸಿ ಪಿ ಯು ಓಕೆ ಫಾರ್ ದ ಫಸ್ಟ್ ಟೈಮ್ ಅಂತ ಬರೆದು ಬಿಡ್ತೀವಿ. ಸಿ ಪಿ ಯು ಫಾರ್ ದ ಫಸ್ಟ್ ಟೈಮ್ ಮೈನಸ್ ಅರೈವಲ್ ಟೈಮ್. ಸಿ ಪಿ ಯು ಫಾರ್ ದ ಫಸ್ಟ್ ಟೈಮ್ ಅಂದರೆ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ ನೋಡಬೇಕು. P1ಗೆ ಸಿ ಪಿ ಯು ಅಲೋಕೇಟ್ ಆಗಿರೋದು ಯಾವಾಗ, 0th ಟೈಮಲ್ಲಿ. ಅರೈವಲ್ ಟೈಮ್ ಏನಿದೆ 0. 0 ಮೈನಸ್ 0 ಯು ವಿಲ್ ಗೆಟ್ 0. ದೆನ್ P2ಗೆ ನೋಡೋದಾದರೆ ಇಲ್ಲಿ 3 ಇದೆ, 3ಗೆ ಅರೈವ್ ಆಗಿದೆ, ಅದು P3 ಕಂಪ್ಲೀಟ್ ಆಗಿತ್ತು, ಅವಾಗ P2 ಅರೈವ್ ಆಗಿದೆ. 3 ಮೈನಸ್ 1 ಯು ವಿಲ್ ಗೆಟ್ 2. ಓಕೆ, ದೆನ್ P3 ನೋಡೋದಾದರೆ 2 ಆಟ್ ಟೈಮ್ 2 P3 ಅರೈವ್ ಆಗಿದೆ, ಮೈನಸ್ P3ಗೆ ಇಲ್ಲಿ P3ಗೆ ಆಟ್ ಟೈಮ್ 1 ಸಿ ಪಿ ಯು ಸಿಕ್ಕಿದೆ, ಮೈನಸ್ ಅರೈವ್ ಆಗಿರೋದು ಕೂಡ 1, ಇಲ್ಲಿ 0 ಬರುತ್ತೆ. ದೆನ್ P4 ನೋಡೋದಾದರೆ ಆಟ್ ಟೈಮ್ 10 it is allocated to the CPU, but arrival time is 3, so you will get 7. Average calculate ಮಾಡಿದ್ರಿ ಅಂದರೆ 7 plus 2 9, 9 divided by 4, 4 ones are 4 2s, 4 ಅಂದರೆ 2.25, 4 5s are 20, okay 2.25 ಆಗುತ್ತೆ. Hope this is clearly understood to you. Okay, so average response time ನಮಗೆ ಸಿಕ್ಕಿರೋದು 2.25. okay, so this is how we are going to calculate. ಸೆಕೆಂಡ್ ಎಕ್ಸಾಂಪಲ್ ಇದಕ್ಕಿಂತ ಸ್ವಲ್ಪ ಟ್ರಿಕ್ಕಿ ಆಗಿದೆ, ಬಟ್ ಅದನ್ನ ನೀವು ಅರ್ಥ ಮಾಡ್ಕೊಂಡು ಬಿಟ್ಟರೆ ಎಂಥದೇ ಪ್ರಾಬ್ಲಮ್ ಬಂದರೂ ಈಸಿಲಿ ಸಾಲ್ವ್ ಮಾಡ್ಬೋದು. ಈ ಪ್ರಾಬ್ಲಮಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು. ಅರೈವಲ್ ಟೈಮಲ್ಲಿ 0 ಇದೆ, 1 ಇದೆ, 1 ಇದೆ, 3 ಇದೆ. ಇಲ್ಲಿ 2 ಆಟ್ ಟೈಮ್ 2 ಯಾವುದೇ ಪ್ರಾಸೆಸ್ಸು ಅರೈವ್ ಆಗಿಲ್ಲ, ಆದರೂ ಸಿ ಪಿ ಯು ಐಡಲ್ ಸ್ಟೇಟಲ್ಲಿ ಉಳ್ಕೊಳ್ಳೋದಿಲ್ಲ, ಯಾಕಂದರೆ ಆಲ್ರೆಡಿ ಪ್ರಾಸೆಸ್ಗಳನ್ನು ಅದು ರನ್ ಮಾಡ್ತಾ ಇತ್ತು. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಪ್ರಾಸೆಸ್ಗಳನ್ನು ಆಲ್ರೆಡಿ ತೊಗೊಂಡಿದ್ದೀನಿ, ಅರೈವಲ್ ಟೈಮ್ ತೊಗೊಂಡಿದ್ದೀನಿ, ಬರ್ಸ್ಟ್ ಟೈಮ್ ತೊಗೊಂಡಿದ್ದೀನಿ. ಸೊ ಅಗೇನ್ ಸೇಮ್ ಪ್ರೊಸೀಜರ್, ಸ್ಟಾರ್ಟ್ ಕ್ಯಾಲ್ಕುಲೇಟಿಂಗ್ ಫ್ರಮ್ ಗ್ಯಾಂಟ್ ಚಾರ್ಟ್. ಮೊದಲು ಗ್ಯಾಂಟ್ ಚಾರ್ಟನ್ನು ಡ್ರಾ ಮಾಡೋಣ, ಆಮೇಲೆ ಕ್ಯಾಲ್ಕುಲೇಷನ್ನ ಕಂಪ್ಲೀಟ್ ಮಾಡೋಣ. ಗ್ಯಾಂಟ್ ಚಾರ್ಟ್. ಸೊ ಎವ್ರಿ ಟೈಮ್ ವಿ ಹ್ಯಾವ್ ಟು ಲುಕ್ ಆಫ್ಟರ್ ಅಟ್ ದ ಟೈಮ್ 0, ಅರೈವಲ್ ಟೈಮ್ 0, ಯಾವುದೇ ಪ್ರಾಸೆಸ್ ಬಂದಿದೆಯಾ ಅಂತ ನೋಡಬೇಕು. 0th ಟೈಮಲ್ಲಿ ಪ್ರಾಸೆಸ್ P1 ಅರೈವ್ ಆಗಿದೆ, ಹಾಗಾಗಿ ರೆಡಿ ಕ್ಯೂವಲ್ಲಿ P1 ಮಾತ್ರ ಇದೆ, ಮತ್ತು ಯಾವುದು ಪ್ರಾಸೆಸ್ಗಳು ರೆಡಿ ಕ್ಯೂವಲ್ಲಿ ಇಲ್ಲ. ಅಟ್ ಟೈಮ್ 0 ಪ್ರಾಸೆಸ್ P1 ಈಸ್ ಅರೈವ್ಡ್, P1 ಈಸ್ ಅಲೋಕೇಟೆಡ್. ಬರ್ಸ್ಟ್ ಟೈಮ್ ನೋಡಬೇಕು, 8 ಯೂನಿಟ್ಸ್ ಇದೆ, ಕಂಪ್ಲೀಟ್ 8 ಯೂನಿಟ್ಸನ್ನು ರನ್ ಮಾಡಬಾರ್ದು, ಒಂದೇ ಯೂನಿಟ್ ಆಫ್ ಟೈಮನ್ನು ರನ್ ಮಾಡಿ. ಸೊ P1ದಿಂದ 1 ಯೂನಿಟ್ ನೀವು ರನ್ ಮಾಡಿದೆ ಆದರೆ, ಸೊ ಯು ವಿಲ್ ಗೆಟ್ ಟೈಮ್ ಆ್ಯಸ್ 1.
ಓಕೆ, ಈ ವಿಡಿಯೋ ನಿಮಗೆ ಸ್ಲೋ ಅಂತ ಅನಿಸ್ತಾ ಇದ್ದರೆ ಫಾಸ್ಟ್ ಫಾರ್ವರ್ಡ್ ಮಾಡಿ ನೀವು ಅದನ್ನು ನೋಡ್ಬೋದು. 0 to 1. ಈಗ ಟೈಮ್ 0ದಿಂದ 1 ಗ್ಯಾಪಲ್ಲಿ ಮತ್ತೆ ಯಾವುದಾದ್ರೂ ಪ್ರಾಸೆಸ್ ಅರೈವ್ ಆಗಿದೆ ಅಂತ ನೋಡಬೇಕು. 1 ಅರೈವಲ್ ಟೈಮ್ 1ಗೆ P2 ಅರೈವ್ ಆಗಿದೆ, ಹಾಗಾದರೆ ರೆಡಿ ಕ್ಯೂವಲ್ಲಿ P2 ಕೂಡ ಇದೆ. ಈಗ ರೆಡಿ ಕ್ಯೂವಲ್ಲಿ 2 ಪ್ರಾಸೆಸ್ಗಳು ಇರೋದ್ರಿಂದ ಯಾವ ಪ್ರಾಸೆಸ್ದು ಬರ್ಸ್ಟ್ ಟೈಮ್ ಕಡಿಮೆ ಇದೆ ಅಂತ ನೋಡಬೇಕು. ಸೊ ಇಲ್ಲಿ ನೋಡಿ, P1 0ದಿಂದ 1 ನೀವು ರನ್ ಮಾಡಿದ್ದಲ್ಲಿ ಇದು 8 ಇರೋದು ಏನಾಯ್ತು, ಈಗ 7 ಆಯಿತು. P2 ಏನಾಯಿತು, P2 4 ಇದೆ, ಅದೇನೂ ಚೇಂಜ್ ಆಗಿಲ್ಲ ಯಾಕಂದರೆ ಇನ್ನೂ ಗ್ಯಾಂಟ್ ಚಾರ್ಟಲ್ಲಿ ಬಂದಿಲ್ಲ. P1 ಮತ್ತು P2 ಕಂಪೇರ್ ಮಾಡಿದರೆ 7 and 4 ಇದೆ. 4 ಈಸ್ ಅ ಸ್ಮಾಲೆಸ್ಟ್ ಬರ್ಸ್ಟ್ ಟೈಮ್. ಹಾಗಾಗಿ P2 ಅನ್ನು ಸೆಲೆಕ್ಟ್ ಮಾಡಬೇಕು. P2 ಅನ್ನು ಸೆಲೆಕ್ಟ್ ಮಾಡಿದಾಗ ಮತ್ತೆ 1 ಯೂನಿಟ್ ಮಾತ್ರ ರನ್ ಮಾಡಬೇಕು. ಸೊ ಆಲ್ರೆಡಿ ಟೈಮ್ 0 to 1 ಕಂಪ್ಲೀಟ್ ಆಗಿದೆ. ಈಗ 1 to 2. ಸೊ 1 to 2 ರನ್ ಮಾಡಿದಾಗ 2 ಅರೈವಲ್ ಟೈಮ್ಗೆ ಯಾವುದಾದ್ರೂ ಪ್ರಾಸೆಸ್ ಬಂದಿದೆಯಾ ಅಂತ ನೋಡಬೇಕು. ಆ್ಯಟ್ ಅರೈವಲ್ ಟೈಮ್ 2 P3 ಹ್ಯಾಸ್ ಅರೈವ್ಡ್. ಸೊ ದ್ಯಾಟ್ ರೆಡಿ ಕ್ಯೂವಲ್ಲಿ P3 ಕೂಡ ಬಂದಿದೆ. ಈಗ P1, P2, P3 ಈ ಮೂರಲ್ಲೂ ಕೂಡ ನಾವು ಯಾವುದು ಸ್ಮಾಲೆಸ್ಟ್ ಬರ್ಸ್ಟ್ ಟೈಮ್ ಇದೆ ಅಂತ ನೋಡಬೇಕು. ಅದಕ್ಕಿಂತ ಮೊದಲು P1 to 2 P2 ರನ್ ಆದರೆ P2 4 ಇತ್ತು, ಈಗ 3 ಆಗಿದೆ. ಈಗ P1, P2, P3 ನೋಡೋಣ. 7, 3, 2. ಸೊ ಸ್ಮಾಲೆಸ್ಟ್ ಬರ್ಸ್ಟ್ ಟೈಮ್ ಈಸ್ P3, ಹೆನ್ಸ್ ಐ ವಿಲ್ ರೈಟ್ P3 ಹಿಯರ್. ಸೊ P3ನ ಸೆಲೆಕ್ಟ್ ಮಾಡಿದಾಗ 1 ಯೂನಿಟ್ ರನ್ ಮಾಡ್ತೀನಿ, ಇದು 3 ಆಯಿತು. ಸೊ ಇದು 2 ಇರೋದು ಏನಾಯ್ತು, ಈಗ ಇದು 1 ಆಯಿತು. ಓಕೆ, ದೆನ್ ಮತ್ತೆ ಆ್ಯಟ್ ಎ ಟೈಮ್ 0 to 3 ಮತ್ತೆ ಯಾವ ಪ್ರಾಸೆಸ್, ಮತ್ತೆ ಯಾವುದಾದ್ರೂ ಪ್ರಾಸೆಸ್ ಅರೈವ್ ಆಗಿದೆ ಅಂತ ನೋಡಬೇಕು. ಸೊ 3ಗೆ P4 ಕೂಡ ಅರೈವ್ ಆಗಿದೆ. ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಆ್ಯಟ್ ಎ ಟೈಮ್ 3 P4 ಈಸ್ ಆಲ್ಸೋ ಅರೈವ್ಡ್. ಸೊ ರೆಡಿ ಕ್ಯೂವಲ್ಲಿ P4 ಕೂಡ ಬಂದಿದೆ. ಈಗ 4 ಪ್ರಾಸೆಸ್ಗಳನ್ನ ನೋಡಬೇಕು. P1, P2, P3, P4. P1 7 ಇದೆ, P2 3 ಇದೆ, P3 1 ಇದೆ, P4 1 ಇದೆ. ಸೊ ಇಲ್ಲಿ P3 ಮತ್ತು P4 ಎರಡೂ ಸ್ಮಾಲೆಸ್ಟ್ ಬರ್ಸ್ಟ್ ಟೈಮ್ ಇದೆ. ಹಾಗಾಗಿ ಎರಡದು ಯೂನಿಟ್ ನೋಡಬೇಕು. ಎರಡು ಕೂಡ 1, 1 ಅಂತ ಇದೆ, ಸೇಮ್ ಬರ್ಸ್ಟ್ ಟೈಮ್ ಇರೋದ್ರಿಂದ ಅರೈವಲ್ ಟೈಮನ್ನು ಕನ್ಸಿಡರ್ ಮಾಡಿದರೆ ಸ್ಮಾಲೆಸ್ಟ್ ಅರೈವಲ್ ಟೈಮ್ ಇಲ್ಲಿ 2. ಹಾಗಾಗಿ P3ಯನ್ನು ಸೆಲೆಕ್ಟ್ ಮಾಡಬೇಕು. P3ಯನ್ನು ಸೆಲೆಕ್ಟ್ ಮಾಡಿದರೆ ಸೊ 3 ಇತ್ತು, ಇದು 4 ಆಯಿತು. ಇಲ್ಲಿ 1 ಇತ್ತು, ಇದೇನಾಯಿತು 0 ಆಯಿತು. ಸೊ 0 ಅಂದರೆ P3 ರೆಡಿ ಕ್ಯೂವಿಂದ ಹೋಯಿತು. ಓಕೆ, CPU ಕೂಡ ಹೊರಗಡೆ ಹೋಯಿತು. ಇನ್ನು ಉಳಿದಿರೋದು P1, P2, P4. ಸೊ P1, P2, P4ಅಲ್ಲಿ ಸ್ಮಾಲೆಸ್ಟ್ ಬರ್ಸ್ಟ್ ಟೈಮ್ ಅಂತ ನೀವು ನೋಡೋದೇ ಆದರೆ P4 ಇಸ್ ಸ್ಮಾಲೆಸ್ಟ್ ಬರ್ಸ್ಟ್ ಟೈಮ್ P4. ಹಾಗಾಗಿ P4ಅನ್ನು ಸೆಲೆಕ್ಟ್ ಮಾಡಿ 1 ಯೂನಿಟನ್ನು ರನ್ ಮಾಡಬೇಕು. 4ಇಂದ 5 ಆಯಿತು. ಸೊ ಇದು 1ಇಂದ 0 ಆಯಿತು. 0 ಆದರೆ P4 ಹೊರಗಡೆ ಹೋಯಿತು. ಓಕೆ, ದೆನ್ ಇನ್ನು ಉಳ್ಕೊಂಡಿರೋದು P1 ಮತ್ತು P2. ಇವೆರಡರಲ್ಲಿ ಸ್ಮಾಲೆಸ್ಟ್ ಬರ್ಸ್ಟ್ ಟೈಮ್ ಇರೋದು P2. ಹಾಗಾಗಿ P2 ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ 5 to 6, 6 to 7 ಆ ರೀತಿ ಮಾಡ್ಬೋದು. 7 to 8ವರೆಗೂ ಮಾಡ್ಬೋದು. ನೀವು ಡೈರೆಕ್ಟ್ಲಿ ಬರೆದು ನಡೆಯುತ್ತೆ. P2 3 ಇದೆ, ನೆಕ್ಸ್ಟ್ ಟೈಮ್ 2 ಆಗುತ್ತೆ, ನೆಕ್ಸ್ಟ್ ಟೈಮ್ 1 ಆಗುತ್ತೆ. ಹಾಗಾಗಿ P2 5 + 3 8 ಬರೀಬಹುದು. ಬಟ್ ಸದ್ಯಕ್ಕೆ ಪ್ರಾಕ್ಟೀಸ್ ಮಾಡೋವರೆಗೂ ಒಂದೊಂದೇ ಯೂನಿಟ್ ಬರೀರಿ. P2ನ 6 ಬರಿತೀನಿ. ಸೊ ಇಲ್ಲಿ 2 ಆಗುತ್ತೆ, ಮತ್ತು ಸ್ಮಾಲೆಸ್ಟ್ P2ನ ಆಗುತ್ತೆ. ಹಾಗಾಗಿ P2 ಬರಿತೀನಿ. ಇದು 7 ಆಗುತ್ತೆ, ಇದು 1 ಆಗುತ್ತೆ. ಸೊ ಮತ್ತೆ ಸ್ಮಾಲೆಸ್ಟ್ ಅದೇ ಆಗುತ್ತೆ. ಹಾಗಾಗಿ P2ಅನ್ನು ಬರಿತೀನಿ. ಸೊ ಇದು 8 ಆಗುತ್ತೆ, ಇದು 0 ಆಗುತ್ತೆ. ಇದು 0 ಆದರೆ ಇದು ಕೂಡ ಹೊರಗಡೆ ಹೋಯಿತು. ಉಳಿದಿರೋದು P1 ಮಾತ್ರ. ಕೊನೆ ಪ್ರಾಸೆಸನ್ನು ನೀವು ಕಂಪ್ಲೀಟಾಗಿ ರನ್ ಮಾಡ್ಬೋದು. 7 ಯೂನಿಟ್ಸ್ ಉಳಿದಿದೆ. ಹಾಗಾಗಿ ನೀವು P1ಅನ್ನು ಸೆಲೆಕ್ಟ್ ಮಾಡ್ಬೋದು. P1 8ವರೆಗೂ ಆಗಿದೆ. P1 8ಗೆ ಮತ್ತೆ ಸ್ಟಾರ್ಟ್ ಆಗಿದೆ. 8 + 7 ಯು ವಿಲ್ ಗೆಟ್ 15. ಮುಗಿದೋಯಿತು. ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಕಂಪ್ಲೀಷನ್ ಟೈಮ್ ಯೂಸಿಂಗ್ ಗ್ಯಾಂಟ್ ಚಾರ್ಟ್. ಸೊ ಕಂಪ್ಲೀಷನ್ ಟೈಮ್ ಸಿಕ್ಕ ಮೇಲೆ ನಮ್ದು ಆಲ್ಮೋಸ್ಟ್ ವರ್ಕ್ ಕಂಪ್ಲೀಟ್ ಆದಂಗೆ. ಫಾರ್ಮುಲಾ ಇನ್ನೊಂದ್ಸಲ ಬರಿತೀನಿ ನಾನು, ನಿಮ್ಗೆ ಬೇಕು ಅಂದರೆ. ಟರ್ನ್ ಅರೌಂಡ್ ಟೈಮ್ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಓಕೆ, ವೇಟಿಂಗ್ ಟೈಮ್ ಈಕ್ವಲ್ಸ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಇದು ಫಾರ್ಮುಲಾ. ಸೊ ಕಂಪ್ಲೀಷನ್ ಟೈಮ್ ಬರ್ಕೊಂಡು ಬಿಡೋಣ. P1 ಯಾವಾಗ ಕಂಪ್ಲೀಟ್ ಆಗಿದೆ, ರೈಟ್ ಸೈಡಿಗೆ ನೋಡಬೇಕು. P1 ಕಂಪ್ಲೀಟ್ ಆಗಿರೋದು 15 ಆ್ಯಟ್ ಎ ಟೈಮ್ 15. P2 ಕಂಪ್ಲೀಟ್ ಆಗಿರೋದು ಇಲ್ಲಿದೆ ನೋಡಿ 8. P2 ಕಂಪ್ಲೀಟೆಡ್ ಆಟ್ 8.
P3 ನೀವು ನೋಡೋದಾದರೆ ಲಾಸ್ಟ್ಗೆ ನೋಡಬೇಕು 4, ದಟ್ ಈಸ್ 4. ರೈಟ್ ಸೈಡ್ ವ್ಯಾಲ್ಯೂವನ್ನು ನೋಡಬೇಕು ಕಂಪ್ಲೀಷನ್ಗೆ ಯಾವತ್ತು. ದೆನ್ P4ಗೆ ನೋಡೋದಾದರೆ ನಿಮಗೆ ಅದು 5ಗೆ ಕಂಪ್ಲೀಟ್ ಆಗಿದೆ. ಕಂಪ್ಲೀಷನ್ ಟೈಮ್ ಮುಗೀತು. ಟರ್ನ್ ಅರೌಂಡ್ ಟೈಮ್, ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಇಸ್ 15, 15 minus 0 is 15, 8 minus 1 is 7, 4 minus 2 is 2, 5 minus 3 is 2. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದರೆ ಎವ್ರೇಜ್. ಸೊ ಇನ್ನು ವೇಟಿಂಗ್ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ವೇಟಿಂಗ್ ಟೈಮು ನಿಮಗೆ ಗ್ಯಾನ್ ಚಾರ್ಟ್ ಅಲ್ಲಿ ಆಲ್ರೆಡಿ ನಿಮಗೆ ಕಂಪ್ಲೀಷನ್ ಟೈಮ್, ಟರ್ನ್ ಅರೌಂಡ್ ಟೈಮ್ ಸಿಕ್ಕಿದೆ. ಸೊ ಇಲ್ಲಿ ಫಾರ್ಮುಲಾ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಸೊ ಟರ್ನ್ ಅರೌಂಡ್ ಟೈಮ್ 15 ಮೈನಸ್ ಬರ್ಸ್ಟ್ ಟೈಮ್. ಒರಿಜಿನಲ್ ವ್ಯಾಲ್ಯೂ ನೋಡ್ಕೋಬೇಕು. ಒರಿಜಿನಲ್ ವ್ಯಾಲ್ಯೂ 8 ಇದೆ. 15 minus 8 ನಿಮಗೆ 7 ಸಿಗುತ್ತೆ. 7 minus 4 3 ಸಿಗುತ್ತೆ. 2 minus 2 you will get 0. ಓಕೆ, 2 minus 1 you will get 1. ಸೊ ಹಿಯರ್ ವೇಟಿಂಗ್ ಟೈಮ್ ಆಯಿತು. ರೆಸ್ಪಾನ್ಸ್ ಟೈಮ್ ನೋಡೋದಾದರೆ ಲೆಫ್ಟ್ ಸೈಡ್ ವ್ಯಾಲ್ಯೂ ನೋಡ್ಕೋಬೇಕು, ಮೈನಸ್ ಅರೈವಲ್ ಟೈಮ್ ಮಾಡ್ಕೋಬೇಕು. ಫಾರ್ಮುಲಾ ಕೂಡ ಬರಿತೀನಿ ಬೇಕು ಅಂದರೆ. ರೆಸ್ಪಾನ್ಸ್ ಟೈಮ್ ಈಕ್ವಲ್ ಟು ಫಸ್ಟ್ ಟೈಮ್ CPU ಅಲೋಕೇಟೆಡ್, ಫಸ್ಟ್ ಟೈಮ್ CPU ಮೈನಸ್ ಅರೈವಲ್ ಟೈಮ್. ಫಸ್ಟ್ ಟೈಮ್ CPU ಮೈನಸ್ ಅರೈವಲ್ ಟೈಮ್. ಫಸ್ಟ್ ಟೈಮ್ CPU ಸಿಕ್ಕಿರೋದು ಯಾವಾಗ? P1ಗೆ ನೋಡಬೇಕು. P1ಗೆ 0 ಟೈಮಲ್ಲಿ ಸಿಕ್ಕಿದೆ. ಅರೈವಲ್ ಟೈಮ್ ಕೂಡ 0 ಇದೆ. P2ಗೆ ಆಟ್ ಎ ಟೈಮ್ 1 ಸಿಕ್ಕಿದೆ. ಓಕೆ, ಸೊ P2 ಅರೈವಲ್ ಟೈಮ್ ಕೂಡ 1 ಇದೆ. ಲೆಫ್ಟ್ ಸೈಡ್ ವ್ಯಾಲ್ಯೂ ನೋಡ್ಕೋಬೇಕು. ದೆನ್ ದಟ್ ಈಸ್ ಆಲ್ಸೋ 1 minus 1 0. P3 ನೋಡೋದಾದರೆ ಆಟ್ ಎ ಟೈಮ್ 2 ಸಿಕ್ಕಿದೆ. ಅದರ ಅರೈವಲ್ ಟೈಮ್ ಕೂಡ 2 ಇದೆ, ಹಾಗಾಗಿ ಅದು ಕೂಡ 0 ಬರುತ್ತೆ. P4 ನೋಡೋದಾದರೆ ಆಟ್ ಟೈಮ್ 3 ಅದು ಅರೈವ್ ಆಗಿದೆ. P4ಗೆ 4 ಇಲ್ಲಿ ಸಿಕ್ಕಿದೆ. 4 minus 1 1 ಬರುತ್ತೆ. ಕೆಲವರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರಬೇಕೀಗ. 0 0 0 ಅದು ಯಾಕೆ ಬರುತ್ತೆ ಸರ್? ಹಾಗೆ 0 0 0 ಯಾಕೆ ಬಂದಿದೆ ಅಂದರೆ ಪ್ರಾಸೆಸ್ ರೆಡಿ ಕ್ಯೂಗೆ ಬಂದ ತಕ್ಷಣ ಅದಕ್ಕೆ CPU ಸಿಕ್ಕಿದೆ ಅಂತ ಅರ್ಥ. ಅದು ವೇಟೇ ಮಾಡಲಿಲ್ಲ, ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿದೆ ಅಂತ ಅರ್ಥ. ಓಕೆ, ರೆಡಿ ಕ್ಯೂವಿಂದ ಇಮಿಡಿಯೇಟ್ ರೆಸ್ಪಾಂಡ್ ಆಗ್ತಾಯಿದೆ ಅಂತ. ಓಕೆ, ಈಗ ಎವರೇಜ್ ಟರ್ನ್ ಅರೌಂಡ್ ಟೈಮ್ ಕ್ಯಾಲ್ಕುಲೇಟ್ ಮಾಡೋಣ. ವೇಟಿಂಗ್ ಟೈಮ್ ಆ್ಯಂಡ್ ರೆಸ್ಪಾನ್ಸ್ ಟೈಮ್ 15. ಓಕೆ, 22 24 26. ಇದು 26 ಬಂತು. ಡಿವೈಡೆಡ್ ಬೈ 4. ಇದು 7 + 3 10 + 1 11 ಬಂದಿದೆ. ಸೊ ಇದು ಕೂಡ ಡಿವೈಡೆಡ್ ಬೈ 4. ನಂಬರ್ ಆಫ್ ಪ್ರಾಸೆಸಸ್ 1 ಡಿವೈಡೆಡ್ ಬೈ 4. ಇದು ಮೋಸ್ಟ್ಲಿ 0.75 ಆಗುತ್ತೆ. ಇದು 4 1 4 2 8 ಅಗೇನ್ 2.25 ಆಗುತ್ತೆ. 4 1 4 6 ಓಕೆ, ದೆನ್ 4 5 20. ಸೊ ನಿಮಗೆ ಟೋಟಲ್ ಟೈಮ್ ಸಿಕ್ಕಿರೋದು ಯಾವುದು ಅಂತ ಕೇಳೋದಾದರೆ ಎವರೇಜ್ ಟರ್ನ್ ಅರೌಂಡ್ ಟೈಮ್ ಈಕ್ವಲ್ಸ್ ಟು ಇಲ್ಲಿದೆ ನೋಡಿ 6.5 ಬಂದಿದೆ. ಎವರೇಜ್ ವೇಟಿಂಗ್ ಟೈಮನ್ನು ನೋಡೋದಾದರೆ ನಿಮಗೆ 2.25 ಬಂದಿದೆ. ಎವರೇಜ್ ರೆಸ್ಪಾನ್ಸ್ ಟೈಮ್ ಅಂತ ನೋಡೋದಾದರೆ ನಿಮಗೆ 0.75 ಬಂದಿದೆ. ಈ ರೀತಿ ಕ್ವಶನ್ಗಳನ್ನು ನಿಮಗೆ ಗೇಟಲ್ಲಿ ಕೇಳ್ತಾರೆ. ಓಕೆ, ಅದರರ್ಥ ಗೇಟಲ್ಲಿ ಅಷ್ಟೇ ಕೇಳ್ತಾರೆ, ಇಲ್ಲಿ ಕೇಳೋದಿಲ್ಲ ಅಂತ ಅರ್ಥ ಅಲ್ಲ. ಗೇಟ್ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿದ್ದೇ ಆದರೆ ಈ ಕ್ರೈಸ್ ಪ್ರಾಬ್ಲಮ್ಮು ಈಸಿಲಿ ಸಾಲ್ವ್ ಮಾಡ್ಬೋದು. ಈವನ್ KSET-ಅಲ್ಲೂ ಮಾಡ್ಬೋದು, ನೆಟ್ಟಲ್ಲೂ ಕೂಡ ಮಾಡ್ಬೋದು. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಯಾವ ರೀತಿ ತೊಗೊಳ್ಬೇಕು ಅಂತ ಹೇಳಿ. ಒಂದ್ಸಲ ವೀಡಿಯೋಸನ್ನು ರಿವೈಂಡ್ ಮಾಡಿ ನೋಡಿ, ಅರ್ಥ ಆಗಲಿ ಇನ್ನೊಂದು ಸಲ ನೋಡಿ, 100% ಅರ್ಥ ಆಗುತ್ತೆ. ನಿಮಗೆ ಒಂದು ವರ್ಕ್ ಕೊಟ್ಟಿದ್ದೀನಿ ನಾನು, ಇದನ್ನು ನೀವು ಕಂಪ್ಲೀಟ್ ಮಾಡಿ ನನಗೆ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಸೊ ಇಲ್ಲಿ ಏನು ಬರೆದಿದ್ದೀನಿ ಅಂದರೆ ನಾನು SRTF ಅಂತ ಬರೆದಿದ್ದೀನಿ, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಅಂತ ಬರೆದಿದ್ದೀನಿ. ಆ್ಯಂಡ್ ಯು ಹ್ಯಾವ್ ಅಪ್ಲೈ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಅಥವಾ ಶಾರ್ಟೆಸ್ಟ್ ಜಾಬ್ ಫಸ್ಟ್ ವಿತ್ ಪ್ರೀಮ್ಷನ್ ಮೋಡ್. ಯೂಶಲಿ SRTF ಯಾವ ಮೋಡಲ್ಲಿ ರನ್ ಆಗುತ್ತೆ ಅಂದರೆ ಪ್ರೀಮ್ಷನ್ ಮೋಡಲ್ಲಿ ರನ್ ಆಗುತ್ತೆ. ಪ್ರೀಮ್ಟಿವ್ ಟೈಪ್ ಆಫ್ ಅಲ್ಗೋರಿದಮ್ ಇದು. ಸೊ ಇದನ್ನ ನೋಟ್ ಮಾಡಿ, ಸ್ವಲ್ಪ ಪೇಷನ್ಸಿಂದ ಇದನ್ನು ಸಾಲ್ವ್ ಮಾಡಿ. ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಎಕ್ಸಾಂಪಲ್ ನಿಮಗೆ. ಸೊ ಈ ರೀತಿ ಕ್ವಶನ್ಸನ್ನು ನಿಮ್ಗೆ ಸಾಲ್ವ್ ಮಾಡಲಿಕ್ಕೆ ಬಂದಿದೆ ಆದರೆ ಎಕ್ಸಾಮಲ್ಲಿ ನೀವು ಈಸಿಲಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.